ಪುರುಷರಿಗೆ ನಾಳೆ ಆಟ ಸ್ಪರ್ಧೆ ಇದೆ, ನಾಳಿದ್ದು ಪೌರ ಕಾರ್ಮಿಕರಿಗಿದೆ. ನಾನು ಕಳೆದ 15 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾರೆ. ಕೆಲಸದ ಮುಂದೆ, ಜನದ ಮುಂದೆ ಹಣ ಏನು ಮಾಡೋದಿಲ್ಲ. ನಮಗೆ ದಸರಾ ಬಂತು ಅಂದರೆ ಒಂಥರ ಸಂತೋಷ. ನಮ್ಮ ಮೈಸೂರು ನಗರದ ಮಟ್ಟದಲ್ಲಿ ಯಾವ ರೀತಿ ದಸರಾ ಸ್ಪೋರ್ಟ್ಸ್ ಎಲ್ಲ ಆಡಿಸಿ ಎಲ್ಲ ಕಡೆಯಿಂದನೇ ಭಾಗವಹಿಸಿ ಮಾಡ್ತಾರೆ, ಅದೇ ರೀತಿ ನಾವು ವಿದ್ಯಾರಣ್ಯಪುರದಲ್ಲಿ ನಮ್ಮ ವಾರ್ಡ್ನಲ್ಲಿ ಎಲ್ಲ ಮಕ್ಕಳುಗಳಿಗೆ ಇವತ್ತು ಚಿತ್ರ ಬರೆಯುವಂಥ ಸ್ಪರ್ಧೆ ಏರ್ಪಾಡು ಮಾಡಿದ್ದು. ಅದಾದಮೇಲೆ ಈಗ ಆಟೋಟ ಸ್ಪರ್ಧೆಗಳಾಗ್ತಾಯಿದೆ. ನಾಳೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ನಾಳೆ ಆಟೋಟ ಸ್ಪರ್ಧೆ ಇದೆ, ನಾಳಿದ್ದು ಪೌರ ಕಾರ್ಮಿಕರಿಗಿದೆ. ಅದಾದಮೇಲೆ ನಾಳಿದ್ದು 29ನೇ ತಾರೀಕು ಸಂಜೆ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ಒಂಥರ ದಸರಾ ಬಂತು ಅಂದರೆ ಕಾಯ್ತಾ ಇರ್ತಾರೆ ನಮ್ಮ ಏರಿಯಾದ ಜನ. ಏನಪ್ಪ ಏನು ಈ ಸಲ ಏನು ಮಾಡ್ತಾರೆ ಏನು ಅನ್ನೋವಂಥದ್ದು. ಯಾಕೆಂದರೆ ಈಗ ತಾನೇ ಶಾಲೆ ಮುಗ್ದಿರುತ್ತೆ, ಮಕ್ಕಳಿಗೆಲ್ಲವೇ ಶಾಲೆಗೆ ಹೋಗಿ ಈಗ ಹೊರಗಡೆ ಓಡಾಡುವಂಥದ್ದು, ಕುಣಿದು ಕುಪ್ಪಳಿಸುವಂಥ ಅವಕಾಶ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಡ್ಯಾನ್ಸ್ ಆಡ್ತಾರೆ, ಎಲ್ಲ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಭಾಳ ಸಂತೋಷ ಆಗ್ತದೆ. ಇದರಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಸಹ ಬಂದು ಭಾಗವಹಿಸೋದೇ ಒಂದು ವಿಶೇಷ. ನಾನು ಕಳೆದ 15 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಪ್ರಾರಂಭದಲ್ಲಿ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇತ್ತು. ಅದಾದ ಮೇಲೆ ಸರ್ಕಾರ ಮನೆ ದಸರಾ ಕಾರ್ಯಕ್ರಮನ ನಿಲ್ಲಿಸ್ತು, ಆದರೆ ನಾವು ನಿಲ್ಲಿಸಲಿಲ್ಲ. ಈಗ ನನ್ನ ಸ್ವಂತ ಹಣದಿಂದನೇ ನಾನು ಮಕ್ಕಳಿಗೆ ಬಹುಮಾನ ಕೊಡುವಂಥದ್ದು, ಕಾರ್ಯಕ್ರಮ ರೂಪಿಸುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೆ. ಖಂಡಿತ ನಿಜ. ನೋಡಿ, ಒಂದು ಮಾತಂತೂ ನಿಜ, ಹಣ ಏನು ಮಾಡೋದಿಲ್ಲ. ಕೆಲಸದ ಮುಂದೆ, ಜನದ ಮುಂದೆ ಹಣ ಏನು ಮಾಡೋದಿಲ್ಲ. 1 ಕೋಟಿ ಖರ್ಚು ಮಾಡಿದ್ರು ನೀವು ಕಾರ್ಪೊರೇಟರ್ ಹಾಕೋಲ್ಲ, ಆಯಿತಾ? ಬೇಕಾದ್ರೆ MLA ಏನಾರು ಪ್ರಯತ್ನ ಪಡ್ಬೋದು, ಆದರೆ ಇವತ್ತಿನ ದಿನ ನಗರ ಪಾಲಿಕೆ ಸದಸ್ಯರೇ ಕೈಗೆ ಸಿಗುವಂಥವ್ರು. ಈ ನಿಟ್ಟಿನಲ್ಲಿ ನಗರ ಪಾಲಿಕೆ ಸದಸ್ಯರಾಗಬೇಕಾದ್ರೆ ಆ ಏರಿಯಾದಲ್ಲಿ ಒಂದು ಕೆಲಸ ಮಾಡಿರಲೇಬೇಕು. ಮೊದಲನೇ ಸಲ ಹೆಂಗೋ ಗೆಲ್ಬೋದು, ಆದರೆ 2ನೇ ಸಲ 3ನೇ ಸಲ ಗೆಲ್ಲಬೇಕಾದ್ರೆ ಕೆಲಸ ಮಾಡಿಲ್ಲದೆ ಜನರ ವಿಶ್ವಾಸ ಗಳಿಸ್ತೇ ಹೋದರೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗೋದಿಲ್ಲ. ಈ ಒಂದು ನಾನು 3 ಬಾರಿ ನನ್ನನ್ನು ಇಲ್ಲಿ ಜನ ಆಯ್ಕೆ ಮಾಡಿದ್ದಾರೆ, ಇನ್ನೂ ಬಯಸ್ತಾ ಇದ್ದಾರೆ. ನೀವು ಮಹಾಪೌರರು ಆಗಬೇಕು ಅನ್ನುವಂಥದ್ದು ಎಲ್ಲರ ಧ್ವನಿಯಾಗಿದೆ. ಮುಂದೆ ಜನರಲ್ ವಾರ್ಡ್ ಆದರೆ ಪುನಃ ಒಂದು ಸಲ ನಿಲ್ತೀನಿ. ಈ ಮೈಸೂರು ನಗರಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋ ಆಸೆ ಇದೆ, ಕೊಡ್ತೀನಿ. ಮಕ್ಕಳುಗಳು ತುಂಬ ಹೇಳಬೇಕು ಅಂತಂದರೆ ಎಲ್ಲ ನಮ್ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಾರೆ. ಆ ಮಹಿಳೆಯರು ಅಷ್ಟೇ, ತಾಯಿಂದರು ಅಷ್ಟೇ, ಎಲ್ಲದಕ್ಕೂ ನನಗೆ ಫೋನ್ ಮಾಡಿ ಅವರ ಒಂದು ಯಾವುದೇ ಕಷ್ಟ ಸುಖಗಳಿರಲಿ ನನ್ನ ಜೊತೆ ಹಂಚ್ಕೋತಾರೆ. ಇದಲ್ಲದೆ ನಾವು ಮನೆಯಲ್ಲಿ ಗೊಂಬೆ ಕೂರಿಸಿರೋರಿಗೂ ಸಹಿತ ಬಹುಮಾನವನ್ನು ಕೊಡ್ತಾಯಿದ್ದೀವಿ. ನಾಳೆ ಆದಮೇಲೆ ಅವ್ರ ಮನೆಗಳಿಗೂ ಸಹ ಭೇಟಿ ಕೊಟ್ಟು ಅವ್ರಿಗೂ ಒಂದು ಬಹುಮಾನ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ.